ನಮಸ್ಕಾರ ಗೆಳೆಯರೆ. ನಿಮಗೆ ಕನ್ನಡ ಟಿಪ್ಸ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ನಿಮ್ಮ ಜೀವನದಲ್ಲಿಯೇ ಉಪಯೋಗವಾಗುವ 25 ಲೈಫ್ ಫ್ಯಾಕ್ಟ್ಸ್ ತಿಳಿಯೋಣ. ಹೆಚ್ಚು ತಿಳಿದುಕೊಳ್ಳಲು ವಿಡಿಯೋ ಕೊನೆವರೆಗೂ ನೋಡಿ. 1. ದಿನದ ಬೆಳಗಿನ ಹೊತ್ತಿನಲ್ಲಿ ಸೂರ್ಯನ ಬೆಳಕು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 2. ಪ್ರತಿದಿನ ಕನಿಷ್ಠ 7 ರಿಂದ 8 ಗಂಟೆಗಳ ನಿದ್ರೆ ಆರೋಗ್ಯಕ್ಕೆ ಅತ್ಯಂತ ಮುಖ್ಯ. 3. ನಗುವು ದೇಹದಲ್ಲಿ ಒತ್ತಡವನ್ನು ಕಡಿಮೆ ಮಾಡುವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. 4. ನೀರಿನ ಹೆಚ್ಚು ಸೇವನೆಯು ನಿಮ್ಮ ದೇಹದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. 5. ಚಹಾ ಅಥವಾ ಕಾಫಿ ಹೆಚ್ಚು ಕುಡಿಯುವುದು ನಿದ್ರೆಗೆ ಹಾನಿಕಾರಕ. 6. ಸಮಯಕ್ಕೆ ತಕ್ಕಂತೆ ಆಹಾರ ಸೇವಿಸುವುದರಿಂದ ಮೆಟ್ಬೋಲಿಸಂ ಉತ್ತಮವಾಗುತ್ತದೆ. 7. ದಿನಕ್ಕೆ 30 ನಿಮಿಷದ ವ್ಯಾಯಾಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ. 8. ಧ್ಯಾನ ಮತ್ತು ಪ್ರಾಣಾಯಾಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನೆನಪು ಶಕ್ತಿಯನ್ನು ಉತ್ತಮ ಮಾಡುತ್ತದೆ. 9. ಸದಾ ಧನಾತ್ಮಕವಾಗಿ ಚಿಂತಿಸುವುದರಿಂದ ಜೀವನದ ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು. 10. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಉತ್ತಮ ಸಂಬಂಧವು ಮಾನಸಿಕ ಆರೋಗ್ಯಕ್ಕೆ ಸಹಾಯಕ. 11. ಹಾಸ್ಯ ಮತ್ತು ಮನರಂಜನೆ ಜೀವನದಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 12. ಪ್ರತಿದಿನ ಪ್ರಕೃತಿಯಲ್ಲಿ ತಾಳ್ಮೆಯಿಂದ ಸಮಯ ಕಳೆಯುವುದರಿಂದ ಮನಸ್ಸು ಶಾಂತಿಯಾಗುತ್ತದೆ. 13. ಹೊಸ ಕೌಶಲ್ಯವನ್ನು ಕಲಿಯುವುದು ಮೆದುಳಿಗೆ ಉತ್ತಮ ವ್ಯಾಯಾಮ. 14. ಸ್ವಾಭಾವಿಕ ಚಿಕಿತ್ಸೆ, ನೀರು, ವಿಶ್ರಾಂತಿ, ದೀರ್ಘಾಯುಷ್ಯಕ್ಕೆ ಸಹಕಾರಿ. 15. ವೈಫಲ್ಯವು ಸಹ ಒಂದು ಪಾಠ, ಅದರಿಂದ ಅನುಭವ ಸಿಕ್ಕಿಕೊಳ್ಳಬಹುದು. 16. ಧನ್ಯವಾದ ಹೇಳುವುದು ಮತ್ತು ಕೃತಜ್ಞತೆಯನ್ನು ಅಭಿವ್ಯಕ್ತಿಸುವುದು ಮನಸ್ಸಿನ ಸಂತೋಷವನ್ನು ಹೆಚ್ಚಿಸುತ್ತದೆ. 17. ಮೊಬೈಲ್ ಅಥವಾ ತಂತ್ರಜ್ಞಾನಕ್ಕೆ ಅಧಿಕ ಸಾರಿ ನೋಡುವುದರಿಂದ ನಿದ್ರೆ ಹಾನಿಗೊಳ್ಳುತ್ತದೆ. 18. ದಿನದಲ್ಲಿ ಸ್ವತಃ ಸಮಯ ಕಳೆಯುವುದರಿಂದ ವ್ಯಕ್ತಿತ್ವ ಅಭಿವೃದ್ಧಿ ಹೊಂದುತ್ತದೆ. 19. ಓದು ಮತ್ತು ಪುಸ್ತಕಗಳ ಅಭ್ಯಾಸ ಜೀವನದಲ್ಲಿ ಜ್ಞಾನವನ್ನು ವಿಸ್ತರಿಸುತ್ತದೆ. 20. ಸಹಾಯ ಮಾಡುವ ಮನಸ್ಸು ದೈಹಿಕ ಹಾಗೂ ಮನಃಶಕ್ತಿಗೆ ಒಳ್ಳೆಯದು. 21. ಬಾಧೆಗಳನ್ನು ಹಂಚಿಕೊಳ್ಳುವುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 22. ಆರೋಗ್ಯಕರ ಆಹಾರವು ದೈಹಿಕ ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತದೆ. 23. ಧೈರ್ಯವು ನಿಮ್ಮ ಜೀವನದ ಸಂಕಷ್ಟಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ. 24. ಸಮಯವನ್ನು ಸರಿಯಾಗಿ ಉಪಯೋಗಿಸುವುದು ಯಶಸ್ಸಿನ ಪ್ರಮುಖ ಗುಣ. 25. ಜೀವನವು ತಾತ್ಕಾಲಿಕ, ಪ್ರತಿ ಕ್ಷಣವನ್ನು ಸಂತೋಷದಿಂದ ಬದುಕುವುದು ಮುಖ್ಯ. ಇದು ಇತ್ತು ನಮ್ಮ 25 ಲೈಫ್ ಫ್ಯಾಕ್ಟ್ಸ್. ನಿಮಗೆ ಈ ವಿಡಿಯೋ ಉಪಯೋಗಿ ಅನ್ನಿಸುತ್ತಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಕನ್ನಡ ಟಿಪ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ ಮರೆತೇಬೇಡಿ. ಮತ್ತೆ ಭೇಟಿಯಾಗೋಣ ಹೊಸ ಫ್ಯಾಕ್ಟ್ಸ್ ಮತ್ತು ಟಿಪ್ಸ್ ಸಹಿತ.